ಮಕ್ಕಳಿಗೂ ಆರ್ಥರೈಟಿಸ್ ಬರುತ್ತಾ? ಇದು ನಂಬೋದಕ್ಕೆ ಕಷ್ಟ ಆದರೂ ಕೂಡ ಸತ್ಯವಾದಂಥ ವಿಷಯ. ಮಕ್ಕಳಲ್ಲೂ ಕೂಡ ಕೀಲು ನೋವಿನ ಸಮಸ್ಯೆ ಕಾಣಿಸ್ಕೋಬೋದು. ಆರ್ಥರೈಟಿಸ್ ಅನ್ನೋವಂಥ ಪ್ರಾಬ್ಲಮ್ ಬರೀ ವಯಸ್ಸಾದವರಲ್ಲಿ ಅಥವಾ ಮಧ್ಯ ವಯಸ್ಸಿನವರಲ್ಲಿ ಕಾಣಿಸ್ಕೊಳ್ಳೋವಂಥ ಸಮಸ್ಯೆ ಅಲ್ಲ. ಸಾಕಷ್ಟು ಮಕ್ಕಳಲ್ಲೂ ಕೂಡ ಈ ರೀತಿ ಪ್ರಾಬ್ಲಮ್ಸ್ನ ನಾವು ನೋಡ್ತೀವಿ. ಸೊ ಕೀಲು ನೋವಿನ ಸಮಸ್ಯೆ ಬರೀ ಒಂದು ಜಾಯಿಂಟಲ್ಲಿ ಕಾಣಿಸ್ಕೋಬೋದು ಅಥವಾ ಬೇರೆ ಬೇರೆ ಜಾಯಿಂಟ್ಸಲ್ಲೂ ಕೂಡ ಕಾಣಿಸ್ಕೋಬೋದು. ಆರ್ಥರೈಟಿಸ್ ಅನ್ನೋವಂಥ ಸಮಸ್ಯೆ ಬಂದಾಗ ಅದಕ್ಕೆ ಕಾರಣ ಏನು? ಏನಾದರೂ ಇನ್ಫೆಕ್ಷನ್ ಆಗಿ ಅವರ ಜಾಯಿಂಟ್ಸಲ್ಲಿ ತೊಂದರೆ ಕಾಣಿಸ್ಕೋತಾ ಇದೆಯಾ ಅಥವಾ ಅವರಿಗೆ ಆರ್ಥರೈಟಿಸ್ ಕಾಯಿಲೆನೇ ಶುರು ಆಗ್ತಾ ಇದೆಯಾ ಅನ್ನೋದನ್ನು ಕಂಡುಹಿಡಿಯೋದು ತುಂಬ ಮುಖ್ಯ ಆಗಿರುತ್ತೆ. ಏನು ಕಾರಣದಿಂದ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಅದನ್ನು ಚಿಕಿತ್ಸೆ ಮಾಡೋದೂ ಕೂಡ ಸುಲಭ ಆಗುತ್ತೆ. ಟೈಮಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಆಗದೇ ಇದ್ದರೆ, ಮಕ್ಕಳಲ್ಲಿ ಎಸ್ಪೆಷಲಿ ಆರ್ಥರೈಟಿಸ್ ಕಾಯಿಲೆ ಸರಿಯಾಗಿ ಚಿಕಿತ್ಸೆ ಆಗಲಿಲ್ಲ ಅಂತಂದರೆ ಅವರ ಬೆಳವಣಿಗೆಗೆ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಏನಾದರೂ ಕೀಲು ನೋವು ಅಂತ ಅವರು ಪದೇ ಪದೇ ಹೇಳ್ತಾ ಇದ್ದರೆ, ಅದರಿಂದ ಸರಿಯಾಗಿ ಆಟ ಆಡ್ತಾ ಇಲ್ಲ ಅಥವಾ ಸರಿಯಾಗಿ ಓಡಾಡ್ತಾ ಇಲ್ಲ ಅನ್ನೋಂಥ ಸಮಸ್ಯೆ ಏನಾದ್ರು ಕಾಣಿಸ್ಕೊಂಡ್ರೆ ಅದು ಬರೀ ಬೆಳವಣಿಗೆಯಿಂದ ಆಗ್ತಾ ಇರೋವಂಥ ನೋವುಗಳಿರ್ಬೋದು ಅಂತ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಖಂಡಿತವಾಗ್ಲೂ ಡಾಕ್ಟ್ರನ್ನ ಕಂಡು ಅದಕ್ಕೇನಾದರೂ ಚಿಕಿತ್ಸೆ ಮಾಡಬೇಕಾ ಅಂತ ಅನ್ನೋದನ್ನು ತಿಳ್ಕೊಳ್ಳೋದ್ರಿಂದ ಮುಂದಕ್ಕಾಗುವಂಥ ಕಾಂಪ್ಲಿಕೇಶನ್ಸ್ನ ತಡೆಗಟ್ಬೋದು.